ಸ್ನೇಹಿತರೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಉಚಿತ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ. ಇತ್ತೀಚೆಗಷ್ಟೇ ಉಚಿತ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಭಾರೀ ಗೋಲ್ಮಾಲ್ ಆಗಿರುವುದನ್ನು ಸರ್ಕಾರದ ಅಧಿಕೃತ ಲೆಕ್ಕ ಪರಿಶೋಧನಾ ಸಂಸ್ಥೆ CAG ಬಹಿರಂಗಪಡಿಸಿತ್ತು. ನಾವು ಈಗಾಗಲೇ ಅದನ್ನ ವಿವರವಾಗಿ ತಿಳಿಸಿದ್ದೇವೆ, ಹಾಗಾಗಿ ಇನ್ನೊಮ್ಮೆ ಅದರ ಬಗ್ಗೆ ತಿಳಿಸೋದಕ್ಕೆ ಹೋಗೋದಿಲ್ಲ. ನಾವು ಇವತ್ತು ಹೇಳೋದಕ್ಕೆ ಹೊರಟಿರೋದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಬಗ್ಗೆ. ಆ ಅನುಷ್ಠಾನ ಸಮಿತಿಯ ಹೆಸರಿನಲ್ಲಿ ಆಗ್ತಾ ಇರುವಂತಹ ಜನರ ತೆರಿಗೆ ಹಣದ ಲೂಟಿಯ ಬಗ್ಗೆ. ಹೌದು, ರಾಜ್ಯ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಉಚಿತ ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನಕ್ಕೆ ತರಲು ಮೇಲ್ವಿಚಾರಣೆಯನ್ನ ಮಾಡಲು ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯನ್ನ 2024 ಜನವರಿ ತಿಂಗಳಿನಲ್ಲಿ ಆದೇಶ ಮಾಡಿ ಸಮಿತಿಯನ್ನ ರಚನೆ ಮಾಡಿದೆ. ರಾಜ್ಯ ಮಟ್ಟದ ಸಮಿತಿಯಲ್ಲಿ ಒಬ್ಬ ಅಧ್ಯಕ್ಷ, 5 ಜನ ಉಪಾಧ್ಯಕ್ಷರು, 31 ಜಿಲ್ಲೆಗಳನ್ನ ಪ್ರತಿನಿಧಿಸುವ 31 ಸದಸ್ಯರು ಮತ್ತು ಆಯಾಯ ಇಲಾಖೆಯ ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ಇದಕ್ಕೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಅಂತ ಕರೆಯಲಾಗಿದೆ. ಜಿಲ್ಲಾ ಮಟ್ಟದಲ್ಲಿ ಓರ್ವ ಅಧ್ಯಕ್ಷ, 5 ಉಪಾಧ್ಯಕ್ಷರು, 15 ಸದಸ್ಯರು ಮತ್ತು ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಈ ಸಮಿತಿಯಲ್ಲಿ ಇರ್ತಾರೆ. ತಾಲೂಕು ಮಟ್ಟದಲ್ಲಿ ಒಬ್ಬ ಅಧ್ಯಕ್ಷ, 14 ಸದಸ್ಯರು ಮತ್ತು ತಾಲೂಕು ಪಂಚಾಯತ್ನ EOಗಳು ಸಮಿತಿಯಲ್ಲಿ ಇರ್ತಾರೆ. ಇವಿಷ್ಟು ಸಮಿತಿಗಳ ಕುರಿತಾದ ಮಾಹಿತಿ. ಇನ್ನು ಇರುವಂತದ್ದು ಇಂಟ್ರೆಸ್ಟಿಂಗ್ ಮಾಹಿತಿ, ಕೊನೆ ತನಕ ನೋಡಿ. ಈ ರಾಜ್ಯ ಮಟ್ಟದ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಇರ್ತಾರೆ ಅಲ್ವಾ, ಅವರಿಗೆ ಸಚಿವ ಸಂಪುಟ ದರ್ಜೆಯ ಸ್ಥಾನಮಾನವನ್ನು ನೀಡಲಾಗಿದೆ. ಅಂದರೆ ಕರ್ನಾಟಕದ ಒಬ್ಬ ಕ್ಯಾಬಿನೆಟ್ ಸಚಿವ ಯಾವೆಲ್ಲ ಸ್ಥಾನಮಾನವನ್ನ ಪಡೀತಾನೋ ಆ ಎಲ್ಲ ಸ್ಥಾನಮಾನಗಳನ್ನ, ಫೆಸಿಲಿಟಿಯನ್ನು ಕೂಡ ಅವರು ಪಡೀತಾರೆ. ಇವರ ಮಾಸಿಕ ವೇತನ ಎಷ್ಟು ಗೊತ್ತಾ? 5,98,487 ರೂಪಾಯಿ. ರಾಜ್ಯದ ಮುಖ್ಯ ಕಾರ್ಯದರ್ಶಿ ಯಾರಿರ್ತಾರೆ ನೋಡಿ, IAS ಅಧಿಕಾರಿ, ಅವರು ಪಡೆಯುವ ವೇತನಕ್ಕಿಂತಲೂ ಹೆಚ್ಚು ವೇತನವನ್ನ ಗ್ಯಾರಂಟಿ ಯೋಜನೆಯ ಸಮಿತಿಯ ಅಧ್ಯಕ್ಷ ಪಡೀತಾರೆ. ಇಷ್ಟು ಮಾತ್ರ ಅಲ್ಲ, ಇವರ ಕಚೇರಿಯಲ್ಲಿ ಒಟ್ಟು 12 ಜನ ಸಿಬ್ಬಂದಿಗಳಿರ್ತಾರೆ. ಅವರೆಲ್ಲರಿಗೆ ನೀಡಲಾಗುವ ಮಾಸಿಕ ವೇತನ 6.50 ಲಕ್ಷ ರೂಪಾಯಿ. ಇನ್ನು 5 ಜನ ರಾಜ್ಯ ಉಪಾಧ್ಯಕ್ಷರಿಗೆ ಸಚಿವ ದರ್ಜೆಯ ಸ್ಥಾನಮಾನವನ್ನ ನೀಡಲಾಗಿದೆ. ಈ ಉಪಾಧ್ಯಕ್ಷರಿಗೆ ನೀಡಲಾಗುವ ಮಾಸಿಕ ವೇತನ 4,43,865 ರೂಪಾಯಿ. ಅವರ ಕಚೇರಿ ಸಿಬ್ಬಂದಿಗಳು ಮತ್ತು ಅವರಿಗೆ ನೀಡಲಾಗುವ ಮಾಸಿಕ ವೇತನ ಇಲ್ಲಿದೆ ನೋಡಿ. ಇದು ರಾಜ್ಯ ಮಟ್ಟದ ಗ್ಯಾರಂಟಿ ಸಮಿತಿಯ ವೇತನಗಳ ವಿವರ ಅಷ್ಟೇ. ಇನ್ನು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಮತ್ತು BBMP ವ್ಯಾಪ್ತಿಯ ಅನುಷ್ಠಾನ ಸಮಿತಿಗಳ ವಿವರ ಬೇರೆಯದೇ ಇದೆ. ಗ್ಯಾರಂಟಿ ಸಮಿತಿಯ ಜಿಲ್ಲಾ ಮಟ್ಟದ ಅಧ್ಯಕ್ಷರಿಗೆ 40,000 ರೂಪಾಯಿ ವೇತನ, 5 ಜನ ಉಪಾಧ್ಯಕ್ಷರಿಗೆ 10,000 ರೂಪಾಯಿ ವೇತನ, 15 ಜನರಿಗೆ ತಿಂಗಳಿಗೆ 2 ಸಭೆಗಳ ಸಭಾಭತ್ಯೆ 2,200 ರೂಪಾಯಿ. ತಾಲೂಕು ಮಟ್ಟದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ 25,000 ರೂಪಾಯಿ ವೇತನ, 14 ಜನ ಸದಸ್ಯರಿಗೆ ತಿಂಗಳಿಗೆ 2 ಸಭೆಯ ಸಭಾಭತ್ಯೆ 2,000 ರೂಪಾಯಿ. BBMP ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಿಗೆ 40,000 ರೂಪಾಯಿ, 28 ಜನ ಸದಸ್ಯರಿಗೆ ತಿಂಗಳಿಗೆ 2 ಸಭಾಭತ್ಯೆ 2,400 ರೂಪಾಯಿಯನ್ನ ನೀಡಲಾಗುತ್ತೆ. ರಾಜ್ಯದಲ್ಲಿ ಪ್ರಸ್ತುತ 31 ಜಿಲ್ಲೆಗಳು ಮತ್ತು 236 ತಾಲೂಕುಗಳಿದ್ದಾವೆ. ಇಷ್ಟು ಜಿಲ್ಲೆ ಮತ್ತು ತಾಲೂಕುಗಳ ಅನುಷ್ಠಾನ ಸಮಿತಿಗೆ ರಾಜ್ಯದ ಜನರ ತೆರಿಗೆಯ ದುಡ್ಡು ಎಷ್ಟು ವ್ಯಯವಾಗಬಹುದು ಅನ್ನೋದನ್ನ ನೀವೇ ಒಂದು ಬಾರಿ ಲೆಕ್ಕ ಮಾಡಿ. ಈ ಸಮಿತಿಯ ಕೆಲಸ ಏನು ಗೊತ್ತಾ? ಗ್ಯಾರಂಟಿ ಯೋಜನೆಗಳನ್ನ ಸಮರ್ಪಕವಾಗಿ ಅನುಷ್ಠಾನ ಮಾಡುವಂಥದ್ದು, ಅರ್ಹರಿಗೆ ಗ್ಯಾರಂಟಿ ಯೋಜನೆಗಳನ್ನು ಕೊಡಿಸುವಂಥದ್ದು, ಮೃತಪಟ್ಟವರನ್ನ ಯೋಜನೆಯಿಂದ ಕೈ ಬಿಡುವುದು ಇತ್ಯಾದಿ. ಸರ್ಕಾರದ ಖಜಾನೆಯಿಂದ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಇಷ್ಟೆಲ್ಲ ಹಣ ಪಡೀತಾ ಇದ್ರೂ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ. 4 ಲಕ್ಷಕ್ಕೂ ಹೆಚ್ಚು ಮೃತಪಟ್ಟವರಿಗೆ ಗೃಹಲಕ್ಷ್ಮಿ ಹಣ ಪಾವತಿಯಾಗಿದೆ. 19,020 ಜನರ ಹೆಸರಿನಲ್ಲಿ ಒಂದೇ ಖಾತೆಗೆ ಹಣ ಪಾವತಿಯಾಗಿದೆ. 23,262 ಮಹಿಳೆಯರಿಗೆ ಬ್ಯಾಂಕ್ ಖಾತೆಯ ವಿವರಗಳೇ ಇಲ್ಲದೆ ಬರೋಬ್ಬರಿ 46,52 ಲಕ್ಷ ರೂಪಾಯಿ ಪಾವತಿಯಾಗಿದೆ. ಇದೆಲ್ಲ ಬಿಡಿ, 3 ತಿಂಗಳ ಗೃಹಲಕ್ಷ್ಮಿ ಹಣ ಫಲಾನುಭವಿಗಳ ಖಾತೆಗೆ ಹೋಗ್ಲೇ ಇಲ್ಲ ಅನ್ನುವಂಥದ್ದು ಕೂಡ ಗ್ಯಾರಂಟಿ ಅನುಷ್ಠಾನ ಸಮಿತಿಗೆ ಗೊತ್ತೇ ಇಲ್ಲ. ಇದೀಗ ಈ ಸಮಿತಿಯನ್ನ ಗ್ರಾಮ ಮಟ್ಟಕ್ಕೆ ಮತ್ತು ಸ್ಥಳೀಯ ಸಂಸ್ಥೆಗಳ ಮಟ್ಟಕ್ಕೆ ಇಳಿಸೋದಕ್ಕೆ ಚಿಂತನೆಯನ್ನ ನಡೆಸ್ತಾ ಇದ್ದೇವೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇತ್ತೀಚೆಗೆ ಹೇಳಿದ್ದಾರೆ. ಒಂದು ವೇಳೆ ಇದು ಜಾರಿಯಾದ್ರೆ ರಾಜ್ಯದ ತೆರಿಗೆ ಹಣ ಎಷ್ಟು ವ್ಯಯವಾಗಬಹುದು ಅನ್ನೋದನ್ನ ನೀವೇ ಊಹೆ ಮಾಡಿಕೊಳ್ಳಿ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅಂತಾನೆ ರಚಿಸಲಾಗಿರುವ ಈ ಅನುಷ್ಠಾನ ಸಮಿತಿಗೆ ಹೋಗ್ತಾ ಇರೋದು ನಾವು ನೀವು ಕಟ್ಟಿರುವ ತೆರಿಗೆ ಹಣ. ಈ ಸಮಿತಿಗಳು ಸಮರ್ಪಕವಾಗಿ ಕೆಲಸ ಮಾಡಿದ್ರೆ ಇವರು ಮಾಡ್ತಾ ಇರುವಂತಹ ಕೆಲಸಗಳನ್ನು ಒಪ್ಪಿಕೊಳ್ಳಬಹುದಾಗಿತ್ತು. ಆದರೆ ಇಷ್ಟೆಲ್ಲ ಸಮಿತಿಗಳನ್ನ ರಚನೆ ಮಾಡಿಯೂ ಗ್ಯಾರಂಟಿ ಯೋಜನೆಗಳಲ್ಲಿ ಗೋಲ್ಮಾಲ್ ಆಗ್ತಾ ಇದೆ ಅಂದ್ರೆ ಈ ಬಿಳಿ ಆನೆಯ ಆಗಿರುವಂತಹ ಸಮಿತಿಗಳು ಯಾಕೆ ಬೇಕು? ಇವರಿಗೆ ರಾಜ್ಯದ ಜನರ ತೆರಿಗೆ ಹಣವನ್ನ ಯಾಕೆ ಕೊಡಬೇಕು? ಈ ಎಲ್ಲ ಪ್ರಶ್ನೆಗಳನ್ನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ.